ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನಿವತ್ತು ನಿಮಗೆ ವಾಷಿಂಗ್ ಮಿಷಿನಲ್ಲಿ ಯಾವ ಥರ ಬಟ್ಟೆಯನ್ನು ಒಗೆಯೋದು ಅಂತ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಏನಾದರೂ ವಾಷಿಂಗ್ ಮಿಷಿನ್ ಇತ್ತು ಅಂದರೆ ಈ ಒಂದು ವಿಡಿಯೋನ ನೋಡಿಕೊಂಡು ಬಟ್ಟೆನ ಯಾವ ರೀತಿ ಅದರಲ್ಲಿ ಒಗೆಯೋದು ಅಂತ ತಿಳ್ಕೊಳ್ಳಿ. ಫಸ್ಟು ಒಂದು ಬಕೆಟಲ್ಲಿ ಅರ್ಧ ಬಕೆಟ್ ನೀರನ್ನು ತಗೊಳ್ಳಿ. ಅರ್ಧ ಬಕೆಟ್ ನೀರಿಗೆ ನೀವು ಫಸ್ಟು ಯಾವುದಾದ್ರೂ ಒಂದು ಪೌಡ್ರನ್ನು ಹಾಕಬೇಕು. ಬೇಕಾದರೆ ಎಲ್ಲನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ಆ ಒಂದು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಮಿಕ್ಸ್ ಮಾಡಿದ ನಂತರ ನಿಮ್ಮ ಒಂದು ಬಟ್ಟೆನ ಉನಿ ಹಾಕಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆದರೂ ಉನಿ ಹಾಕಿ. ಸೊ ನಂತರ ಆ ಒಂದು ಬಟ್ಟೆಯನ್ನು ನೀವು ವಾಷಿಂಗ್ ಮಿಷಿನ್ ಒಳಗಡೆ ಹಾಕಬೇಕಾಗತ್ತೆ. ಸೊ ಒಳಗಡೆ ಹಾಕ್ಬಿಟ್ಟು ನೀವು ಆ ಒಂದು ಬಟ್ಟೆ ಏನಿರುತ್ತೆ ಅದಕ್ಕಿಂತ ಮೇಲ್ಗಡೆ ಒಂದು 5 ಇಂಚಸ್ಸು ನೀರು ಬರೋ ರೀತಿ ನೀರನ್ನು ತುಂಬಬೇಕಾಗತ್ತೆ. ಸೊ ಆಟೋಮೆಟಿಕ್ ಇತ್ತು ಅಂದರೆ ಆಟೋಮೆಟಿಕ್ ಅದೇ ತಗೊಳುತ್ತೆ. ಆಟೋಮೆಟಿಕ್ ಇಲ್ಲ ಅಂದರೆ ಮ್ಯಾನ್ಯುಯಲಾಗಿ ನೀವು ನೀರನ್ನು ಹಾಕಬೇಕಾಗತ್ತೆ. ಅದಾದಮೇಲೆ ನಿಮಗೆ ವಾಷಿಂಗ್ ಮಿಷಿನ್ ಪವರನ್ನು ನೀವು ಸೆಟ್ ಮಾಡಬೇಕಾಗತ್ತೆ. ಅಲ್ಲಿ 3 ಥರ ಸೆಟ್ಟಿಂಗ್ ಇರುತ್ತೆ. ಸೊ ಅದನ್ನು ಸೆಟ್ ಮಾಡ್ತು ಅಂದರೆ ವಾಷಿಂಗ್ ಮಿಷಿನ್ ಎಷ್ಟು ಸ್ಪೀಡಾಗಿ ತಿರುಗಬೇಕು ಅಂತ ಡಿಸೈಡ್ ಆಗುತ್ತೆ. ಅದಾದಮೇಲೆ ಎಷ್ಟು ನಿಮಿಷ ಆ ಒಂದು ವಾಷಿಂಗ್ ಮಿಷಿನ್ ತಿರುಗಬೇಕು ಅಂತಲೂ ಕೂಡ ನೀವು ಸೆಟ್ ಮಾಡ್ಕೊಬೋದು. ಸೊ ಎಲ್ಲ ಬಟ್ಟೆ ಒಗೆದಾಯ್ತಲೇ ನಂತರ ಆ ಒಂದು ವಾಷಿಂಗ್ ಮಿಷಿನಿಂದ ಬಟ್ಟೆಯನ್ನು ತೆಗೆದು ಮತ್ತೆ ನೀವು ಆ ಒಂದು ಡ್ರೈ ಮಾಡುವಂತಹ ಕ್ಯಾಬಿನೆಟ್ಗೆ ಹಾಕಬೇಕಾಗತ್ತೆ. ಅಲ್ಲಿ ಆ ಒಂದು ಕ್ಯಾಬಿನೆಟ್ ಫುಲ್ ಸ್ಪೀಡಾಗಿ ತಿರುಗೋದ್ರಿಂದ ನಿಮ್ಮ ಒಂದು ಬಟ್ಟೆ ಡ್ರೈ ಆಗುತ್ತೆ. ಸೊ ಈ ಒಂದು ವಿಡಿಯೋ ನೋಡಿದ್ಮೇಲೆ ಗೊತ್ತಾಯಿತು ಅನ್ಕೋತೀನಿ ಯಾವ ರೀತಿ ವಾಷಿಂಗ್ ಮಿಷಿನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಬಟ್ಟೆನ ಒಗೆಯೋದು ಅಂತ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ಸಣ್ಣ ಲೈಕ್, ದೊಡ್ಡದೊಂದು ಕಮೆಂಟ್ ಮಾಡಿ. ನಮ್ಮೆಲ್ಲ ಸೋಷಿಯಲ್ URLs ಡಿಸ್ಕ್ರಿಪ್ಷನಲ್ಲಿದೆ, ಫಾಲೋವನ್ನು ಮಾಡ್ಬೋದು.